ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ತಮಗೆಲ್ಲ ತಿಳಿದ ಹಾಗೆ ಕಳೆದ 10 ವರ್ಷಗಳಿಂದ ಭಾರತದಲ್ಲಿ ಫ್ಯಾಸಿಸ್ಟರ ಆಡಳಿತ ಇದೆ. ಈ ಫ್ಯಾಸಿಸ್ಟರ ಆಡಳಿತ ಮೊದಲುಗೊಂಡದ್ದೇ ಸುಳ್ಳು ನೆರೇಟಿವ್ಸ್ಗಳನ್ನು ಸೆಟ್ಟಿಂಗ್ ಮಾಡಿ ಜನರನ್ನು ಬ್ರೈನ್ ವಾಶ್ ಮಾಡುವ ಮೂಲಕ. ಕಳೆದ 70 ವರ್ಷ ಬ್ರಿಟಿಷರು ಲೂಟಿ ಮಾಡಿಕೊಂಡು ಹೋದ ಈ ದೇಶವನ್ನು, ಖಾಲಿ ಬಿಟ್ಟು ಹೋದ ಈ ದೇಶವನ್ನು ಒಂದು ದುಂಡು ಸೂಜಿಯಿಂದ ಆಣೆಕಟ್ಟಿನವರೆಗೆ, ಶಿಕ್ಷಣ ಸಂಸ್ಥೆಗಳವರೆಗೆ, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳವರೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದಿನ ಸರ್ಕಾರಗಳು ಈ ದೇಶವನ್ನು ಕಟ್ಟಿದ್ದು ನಾವೆಲ್ಲ ಬಲ್ಲೆವು. ಆದರೆ ಕಳೆದ 70 ವರ್ಷದಲ್ಲಿ ದೇಶದಲ್ಲಿ ಏನೂ ಆಗಲಿಲ್ಲ. ಹಿಂದೆ ಆಳದವರು ಎಲ್ಲರೂ ಭ್ರಷ್ಟರಾಗಿದ್ದರು. ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹರಡಲಾಗ್ತದೆ. ಭ್ರಷ್ಟಾಚಾರ ನಡೆದೇ ಇಲ್ಲ ಅಂತಲ್ಲ. ಭ್ರಷ್ಟಾಚಾರ ಅವತ್ತೆಷ್ಟು ನಡೆದಿತ್ತು, ಭ್ರಷ್ಟಾಚಾರದ ಆರೋಪ ಮಾಡಿ ಇಂದು ಅಧಿಕಾರದಲ್ಲಿರೋರು ಅದರಲ್ಲಿ 100 ಪಟ್ಟು ಭ್ರಷ್ಟಾಚಾರ ಇವತ್ತಿಗೂ ಕೂಡ ಇದೆ. ಇದಕ್ಕೆ ಯಾರೂ ಹೊರತಾಗಿಲ್ಲ. ಈ ಹಿಂದೆ ಆಡಳಿತ ಮಾಡುವವರ ಕಾಲದಲ್ಲಿ ಅಂದರೆ 1947ರಲ್ಲಿ, 62ರಲ್ಲಿ, 65ರಲ್ಲಿ ಮತ್ತು 1971ರಲ್ಲಿ ಭೀಕರ ಯುದ್ಧಗಳಾಗಿದ್ದಾವೆ. ಕಳೆದ 10 ವರ್ಷದಲ್ಲಿ ಅಂಥ ಯಾವ ಯುದ್ಧಗಳು ಆಗಿಲ್ಲ. ಅಂಥ ಭೀಕರ ಯುದ್ಧಗಳ ನಡುವೆ, ಯುದ್ಧಗಳು ಅಂದರೆ ತಮಗೆಲ್ಲ ಗೊತ್ತು, ಸಾವು ನೋವುಗಳು ಮತ್ತು ಆರ್ಥಿಕ ಹೊರೆ. ಕಳೆದ 70 ವರ್ಷಗಳಲ್ಲಿ 4 ಯುದ್ಧಗಳು ಈ ದೇಶ ಕಂಡಿದೆ. ಅದರ ಜೊತೆಗೆ ಬ್ರಿಟಿಷರು ಖಾಲಿಯಾಗಿ ಬಿಟ್ಟು ಹೋಗಿದ್ದ ಈ ದೇಶದಲ್ಲಿ ಅನಕ್ಷರತೆ, ಬಡತನ ತಾಂಡವ ಆಡ್ತಿತ್ತು. ಕೃಷಿ ಉದ್ಧಾರ ಆಗಿರಲಿಲ್ಲ. ಪೋಲಿಯೋ, ದಡಾರ್, ಗೊಬ್ಬರ, ಕಾಲ್ರ, ಕ್ಷಯ ಮುಂತಾದ ಮಾರಣಾಂತಿಕ ಮಹಾಮಾರಿ ರೋಗಗಳು ಜೀವಂತವಾಗಿತ್ತು. ಆ ಎಲ್ಲ ರೋಗಗಳಿಗೆ ಉಚಿತ ಲಸಿಕೆಗಳನ್ನು ನೀಡಲಾಗ್ತಿತ್ತು ಆ ಕಾಲದಲ್ಲಿ. ಆಗ ಭ್ರಷ್ಟಾಚಾರ ಮಿತಿಮೀರಿತ್ತು ಅಂತ ಇವರು ಹೇಳ್ತಾರೆ. ಹಗರಣಗಳು ನಡೀತಿದ್ದು ಅಂತ ಇವರು ಆರೋಪವನ್ನು ಮಾಡ್ತಾರೆ. ಈ ಆರೋಪಗಳು ಸರ್ವೇ ಸಾಮಾನ್ಯ. ಆದರೂ ಆಗ ಸರ್ಕಾರಿ ಉದ್ಯಮಗಳು ಹೇಗೆ ಸ್ಥಾಪನೆ ಆದವು? ಅಂಥ ಮಹಾಭ್ರಷ್ಟಾಚಾರ, ಯುದ್ಧ, ರೋಗಗಳು ಎಲ್ಲ ಇರುವಾಗೂ ಕೂಡ ಅನೇಕ ಸರ್ಕಾರಿ ಉದ್ಯಮಗಳು ಸ್ಥಾಪನೆಯಾಗಿ ಸಾರ್ವಜನಿಕರಿಗೆ ಉದ್ಯೋಗಗಳು ಸೃಷ್ಟಿಯಾದವು. ಲಕ್ಷಾಂತರ ಜನರು ನೌಕರಿಗೆ ಸೇರಿದರು. ಸರ್ಕಾರಿ ಆಸ್ಪತ್ರೆಗಳು ಸ್ಥಾಪನೆ ಆದವು. ಪ್ರತಿ ಹಳ್ಳಿಗಳಿಗೆ ಶಾಲೆಗಳು ಸ್ಥಾಪನೆ ಆದವು. 10ನೇ ಓದ್ದವರಿಗೂ ಕೂಡ, ಅವತ್ತು 10th ಕ್ಲಾಸ್ ಪಾಸ್ ಆದವರಿಗೂ ಕೂಡ ನೌಕರಿ ಸಿಗ್ತಿತ್ತು ಗ್ಯಾರಂಟಿಯಾಗಿ. ಈಗ MA ಓದಿದ್ರು ಕೂಡ ಸಿಗುವ ಗ್ಯಾರಂಟಿ ಇಲ್ಲ. ಆಗ ಕಳೆದ 10 ವರ್ಷಗಳ ಆಚಿನ ಸರ್ಕಾರಗಳಿದ್ದಾಗ ಕಾಲಕಾಲಕ್ಕೆ ವೇತನಗಳ ಪರಿಷ್ಕರಣೆ ಆಗ್ತಿತ್ತು. ತುಟ್ಟಿ ಭತ್ಯೆಗಳು ಆಗಾಗ ಪರಿಷ್ಕರಣೆ ಆಗ್ತಾನೇ ಇದ್ದವು. ಈಗ ಸಂಬಳವೇ ಸರಿಯಾಗಿ ಸಿಗದೇ ಇರುವಂಥ ಪರಿಸ್ಥಿತಿ. GDP ಕಳೆದ 10 ವರ್ಷಗಳ ಹಿಂದೆ 8% ಮೇಲೆ ಇರ್ತಿತ್ತು. ಈಗ ಅಂಕಿಅಂಶಗಳನ್ನೇ ತಿರುಚಲಾಗ್ತಿದೆ. ಸರಿಯಾದ GDP ಎಷ್ಟಿದೆ ಅನ್ನೋದೇ ಸಾರ್ವಜನಿಕರಿಗೆ ಗೊತ್ತಾಗದಿರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಆಗ ಭ್ರಷ್ಟರಿದ್ದರು, ರೋಗಗಳಿದ್ದವು, ಯುದ್ಧಗಳಿದ್ದವು. ಆದರೂ ಇವೆಲ್ಲವನ್ನು ಅವರು ಹೇಗೆ ನಿಭಾಯಿಸ್ತಿದ್ರು? ಈಗೇಕೆ ಇದನ್ನು ನಿಭಾಯಿಸೋಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ನಾವು ಮಾಡಬೇಕಾಗ್ತದೆ. ಇಂದು ದೇಶದಲ್ಲಿ ಆಗಿನಕ್ಕಿಂತಲೂ ವಿಕಾಸ ಪುರುಷನ ಆಡಳಿತ, ವಿದ್ಯಾಪುರುಷನ ಆಡಳಿತ, ಶುದ್ಧ ಹಸ್ತನ ಆಡಳಿತ. ಆತ 18 ತಾಸು ದಿನಕ್ಕೆ ದುಡಿಯುವಂಥವ. ಈ 10 ವರ್ಷ ಈ ವಿದ್ಯಾಪುರುಷ, ವಿಕಾಸ ಪುರುಷ, ಶುದ್ಧ ಹಸ್ತ 18 ಗಂಟೆ ದುಡಿಯುವ ಕಠಿಣ ಪರಿಶ್ರಮಿ ಆಳಿದ್ರೂ ಕೂಡ ಹಿಂದಿನ ಒಳ್ಳೆಯ ದಿನಗಳು ಏಕೆ ಕಳೆದು ಹೋದವು ಅನ್ನೋದು ಜನಸಾಮಾನ್ಯರ ಒಂದು ಜ್ವಲಂತ ಪ್ರಶ್ನೆ ಇದು. ಕಪ್ಪು ಹಣ ಕಳೆದ 10 ವರ್ಷಗಳಲ್ಲಿ ಅತ್ಯಧಿಕವಾಗಿ ವಿದೇಶದ ಬ್ಯಾಂಕುಗಳಲ್ಲಿ ಶೇಖರಣೆ ಆಗಿದೆ. ಈ ಸರ್ಕಾರ ಬಂದಾಗ ಕಪ್ಪು ಹಣವನ್ನು ವಾಪಸ್ ತರ್ತೇವೆ ಅಂತ ಬಂದು ಇವರ ಆಡಳಿತದಲ್ಲೇ ಕಪ್ಪು ಹಣ ದ್ವಿಗುಣಗೊಂಡದ್ದು ದುರಂತದ ಸಂಗತಿ. ಇನ್ನು ಭ್ರಷ್ಟಾಚಾರ ತಮಗೆಲ್ಲರಿಗೂ ಗೊತ್ತೇ ಇದೆ. ವಿರೋಧ ಪಕ್ಷಗಳಲ್ಲಿರುವ ಎಲ್ಲ ಭ್ರಷ್ಟರನ್ನು ಹೆದರಿಸುವ ಮೂಲಕ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗ್ತದೆ. ಅನೇಕ ಜನರಿಂದ ಆಯ್ಕೆಯಾದ ಸರ್ಕಾರಗಳನ್ನು ನಡುಹಗಲೇ ರಾಜಾರೋಷವಾಗಿ ಶಾಸಕರನ್ನು ಖರೀದಿ ಮಾಡುವ ಮೂಲಕ ಸರ್ಕಾರಗಳು ಪತನಗೊಳಿಸಲಾಗ್ತದೆ. ಅನೇಕ ಭ್ರಷ್ಟರು ತಮ್ಮ ಪಕ್ಷ ಸೇರಿದವರಿಗೆ ಅವರ ಮೇಲಿರತಕ್ಕಂಥ ತನಿಖೆಗಳನ್ನು ನಿಲ್ಲಿಸಲಾಗ್ತದೆ ಅಥವಾ ಕ್ಲೀನ್ ಚಿಟ್ ಕೊಡಲಾಗ್ತದೆ. ಇದಕ್ಕಿಂತಲೂ ಬಹಳ ದೊಡ್ಡ ಭ್ರಷ್ಟಾಚಾರ ಹಿಂದಿನ ಸರ್ಕಾರಗಳಲ್ಲಿ ಇತ್ತೇ ನಾವು ಪ್ರಶ್ನಿಸ್ಕೊಳ್ಬೇಕಾಗ್ತದೆ. ಇಂದು ಹಿಂದಿನ ಸರ್ಕಾರ ಬಡವರಿಗೆ, ರೈತರಿಗೆ, ಅನೇಕ ಜನರಿಗೆ ಏನು ಸಬ್ಸಿಡಿ ಕೊಡ್ತಿತ್ತೋ ಆ ಎಲ್ಲ ಸಬ್ಸಿಡಿಗಳು ಹೆಚ್ಚು ಕಡಿಮೆ ನಿಲ್ಲಿಸಲಾಗಿದೆ. ಹೆಚ್ಚಿನ ತೆರಿಗೆ ಹೊರೆ ಇದೆ. ಕಳೆದ 10 ವರ್ಷಗಳಲ್ಲಿ ವಿಕಾಸ ಪುರುಷನ ಆಡಳಿತದಲ್ಲಿ
ತೆರಿಗೆ ಹೊರೆ ವಿಪರೀತವಾಗಿ ಏರಿದೆ. ಬೆಲೆ ಏರಿಕೆಗಳು ಮುಗಿಲು ಮುಟ್ಟಿವೆ. ವಿಮಾ ಫಂಡ್ಗಳ ಮೇಲೆ ನಾವು ನಮ್ಮ ದಿನನಿತ್ಯದ ದುಡಿಮೆಯ ಸಂಪಾದನೆಯಲ್ಲಿ ಉಳಿಸಲ್ಪಟ್ಟಂಥ ಹಣ ವಿಮೆಯಲ್ಲಿ ತೊಡಗಿಸಿದರೆ, ಫಂಡ್ಗಳಲ್ಲಿ ತೊಡಗಿಸಿದರೆ ಅದಕ್ಕೂ ಕೂಡ 18% GST ಕೊಡಬೇಕಾದಂಥ ದುರಂತದ ಪರಿಸ್ಥಿತಿ ಈ ವಿದ್ಯಾಪುರುಷ, ವಿಕಾಸ ಪುರುಷ ಮತ್ತು ಕಠಿಣ ಪರಿಶ್ರಮಿ 18 ತಾಸು ದುಡಿಯುವನ ಕಾಲದಲ್ಲಿ ನಾವಿದನ್ನು ನೋಡ್ತಾ ಇದ್ದೇವೆ. ಆದರೂ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಕಳೆದ 70 ವರ್ಷಗಳಲ್ಲಿ ಸರ್ಕಾರ ಮಾಡಿದ್ದ ಸಾಲ 49 ಲಕ್ಷ ಕೋಟಿನೋ 50 ಲಕ್ಷ ಕೋಟಿನೋ, ಈಗ ಅದು 200ಕ್ಕೂ ಮೀರಿ ಹೋಯಿತು. 200 ಲಕ್ಷ ಕೋಟಿ ಮೀರಿತು. ವಿಕಾಸ ಪುರುಷನ ಕಾಲದಲ್ಲಿ ಸಾಲ ಯಾಕಾಯಿತು ಅನ್ನೋದು ನಮಗೆ ಗೊತ್ತಾಗಿಲ್ಲ. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಲವನ್ನು ತೀರಿಸಿದ್ರೆ ಇವರು ಅಂತ ಸುಳ್ಳು ಸುದ್ದಿಗಳು ಬೇರೆ ಹರಡುವಂಥ ಕೆಲಸ ಕೂಡ ನಡೀತವೆ. RBIನಲ್ಲಿ ನಮ್ಮ ಹಿಂದಿನ ಹಿರಿಯರು ರಿಸರ್ವ್ ಫಂಡ್ ಅಂತ ಒಂದು ಇಡ್ತಿದ್ರು. ದೇಶ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾದಾಗ ಆ ರಿಸರ್ವ್ ಫಂಡ್ ಮೀಸಲು ನಿಧಿಯನ್ನು ಉಪಯೋಗ ಮಾಡಬೇಕು ಅಂತ. ಇವತ್ತು ದೇಶ ನಿಜವಾಗಲೂ ವಿಕಾಸದಲ್ಲಿದ್ದರೆ 175 ಅರಬ್ ರೂಪಾಯಿ RBIನ ಮೀಸಲು ನಿಧಿಯಿಂದ ಮಾಯ ಆಗಿದೆ. ಎಲ್ಲಿಗೆ ಹೋಯಿತು? ಸಾಲ 3-4 ಪಟ್ಟು ಹೆಚ್ಚಳ, RBIನ ರಿಸರ್ವ್ ಫಂಡ್ ಮಂಗಮಾಯ, GDP ಕುಸಿತ, ನಿರುದ್ಯೋಗ ತಾಂಡವ, ಅತ್ಯಂತ ಹೊರೆಯಾದಂಥ ತೆರಿಗೆ, ಪ್ರತಿಯೊಂದಕ್ಕೂ GST ಕೊಡತಕ್ಕಂಥ ಸನ್ನಿವೇಶ, ಇದೆಲ್ಲವೂ ಈ ವಿಕಾಸ ಪುರುಷ, ವಿದ್ಯಾಪುರುಷ, ಶುದ್ಧ ಹಸ್ತನ ಆಡಳಿತದಲ್ಲಿ ಹೇಗೆ ಸಾಧ್ಯ ಆಯಿತು? ಹಿಂದಿನವರು ನಿಜವಾಗಲೂ ಭ್ರಷ್ಟರಾಗಿದ್ದರೆ ಈ ದೇಶವನ್ನು ತಳಮಟ್ಟದಿಂದ ಇಲ್ಲಿಯವರೆಗೆ ಕಟ್ಟುವಲ್ಲಿ ಅವರ ಪಾತ್ರ ಏನೂ ಇರಲಿಲ್ವೇ? ಈ ಆರೋಪಗಳು ಎಷ್ಟರ ಮಟ್ಟಿಗೆ ನಿಜ? ಇದು ಎಲ್ಲದರ ಕುರಿತು ಜಾಗೃತ ನಾಗರಿಕರಾಗಿ ನಾವು ಚಿಂತಿಸಬೇಕಾಗ್ತದೆ. ಇಂಥ ಅನೇಕ ಸುಳ್ಳು ಸುದ್ದಿಗಳಿಗೆ ಮಾರು ಹೋಗಿ ನಾವು ಅತ್ಯಂತ ಭ್ರಷ್ಟರನ್ನು, ಜಾತಿವಾದಿಗಳನ್ನು, ಕೋಮುವಾದಿಗಳನ್ನು ಆಡಳಿತಕ್ಕೆ ತಂದರೆ ದೇಶ ಹೇಗೆ ಅವನತಿ ಹತ್ತ ಸಾಗುತ್ತದೆ ಅನ್ನೋದಕ್ಕೆ ಭಾರತ ಕಳೆದ 10 ವರ್ಷಗಳಿಂದ ದೊಡ್ಡ ಸಾಕ್ಷಿಯಾಗಿ ನಿಲ್ತದೆ. ಜಗತ್ತಿಗೆ ಇದು ಒಂದು ಪಾಠ ಆದರೆ ಭಾರತೀಯರಿಗೆ ಅತ್ಯಂತ ದೊಡ್ಡ ಪಾಠ ಆಗಬೇಕು. ಫ್ಯಾಸಿಸ್ಟರು ಸಾಮಾನ್ಯವಾಗಿ ಯಾವಾಗಲೂ ಹಿಮ್ಮುಖ ಚಲನೆಯನ್ನು ಬಯಸುವವರು. ಅವರು ಯಾವಾಗಲೂ ಅಭಿವೃದ್ಧಿಯ ಪರ ಇರೋದಿಲ್ಲ, ಜನರ ಪರ ಇರೋದಿಲ್ಲ, ಜೀವರ ಪರ ಇರೋದಿಲ್ಲ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಹಾಗಾಗಿ ಭಾರತ ಫ್ಯಾಸಿಸ್ಟರ ಆಡಳಿತದಲ್ಲಿ ಸದೃಢವಾಗಿ ಕಟ್ಟಲ್ಪಟ್ಟ ಭಾರತ ಭಾಳ ದುರ್ಬಲಗೊಂಡಿದೆ ಅನ್ನೋದು ಭಾಳ ನೋವಿನಿಂದ ನಾವು ಇಲ್ಲಿ ಹೇಳಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣಾರ್ಥಿ.